ಅವಿದ್ಯಾ ಕಾಮವೆಂಬ ಹೇತುವು ನಿವೃತ್ತಿ ಆದರೆ ತೊಲಗಿ ಹೋದರೆ ಅವರವರ ಸ್ವರೂಪದಲ್ಲಿ ನೆಲೆ ನಿಲ್ಲುವುದು ಅನ್ನುವಂತಹ ಮೋಕ್ಷ ಸ್ಥಿತಿ ಅದು ಉಂಟಾಗುತ್ತೆ. ಯಾಕೆ ಹೇಳಿ? ಸ್ವಯಂಚ ಆತ್ಮ ಬ್ರಹ್ಮ, ಇದೇ ತತ್ವಮಸಿ ವಾಕ್ಯಾರ್ಥ. ತನ್ನ ಆತ್ಮವೇ ಬ್ರಹ್ಮ, ತಾನೇ ಬ್ರಹ್ಮ. ಅದು ತನ್ನ ಸ್ವರೂಪವು ಪರಮಾರ್ಥವಾಗಿ ಈ ದೇಹೇಂದ್ರಿಯ ಮನೋಬುದ್ಧಿಯ ಸಂಪರ್ಕವಿಲ್ಲದೆ ಇರತಕ್ಕದ್ದಾದ್ದರಿಂದ, ಅದೆಲ್ಲವನ್ನು ಮೀರಿದ್ದಾದ್ದರಿಂದ, ಇದೆಲ್ಲ ಅವಿದ್ಯಾ ಕಲ್ಪಿತವಾದ್ದರಿಂದ ತನ್ನ ಆತ್ಮವೇ ಬ್ರಹ್ಮವಾಗಿ ಅಖಂಡವಾಗಿ ಪರಿಪೂರ್ಣವಾಗಿದೆ, ಅಸಂಸಾರಿಯಾಗಿದೆ, ಅದ್ವಿತೀಯವಾಗಿದೆ. ಸರ್ವ ದುಃಖ ವಿನಿರ್ಮುಕ್ತ ಚೈತನ್ಯಾತ್ಮಕೋಹಂ ಇತ್ಯೇಷಃ ಆತ್ಮಾನುಭವ. ಆತ್ಮಾನುಭವ ಅಂದ್ರೆ ಹೇಗಾಗುತ್ತೆ ಅಂದ್ರೆ, ಸರ್ವ ದುಃಖ ವಿನಿರ್ಮುಕ್ತ ಚೈತನ್ಯಾತ್ಮಕೋಹಂ ಅಂತ ಸೆಟ್ಲಾಗೋದೆ. ಎಲ್ಲಾ ಪ್ರಕಾರದಾದ ದುಃಖದಿಂದಲೂ ಕಳಿಸಿಕೊಂಡ. ಎಲ್ಲಾ ಪ್ರಕಾರ ದುಃಖ ಎಷ್ಟು ಪ್ರಕಾರ? ಆದಿಭೌತಿಕ, ಆದಿ ಆಧ್ಯಾತ್ಮಿಕ, ಆದಿದೈವಿಕ ತಾಪತ್ರಯದಿಂದ ಕಳಿಸಿಕೊಂಡ ಚೈತನ್ಯಾತ್ಮಕವಾದ ಪರಬ್ರಹ್ಮವೇ ನಾನು ಅಂತ ತಿಳ್ಕೊಳ್ಳೋದು ಮೋಕ್ಷ. ತದ್ವಿಜ್ಞಾನಾತ್ ಅವಿದ್ಯಾ ನಿವೃತ್ತಿ ಮೋಕ್ಷ ಬ್ರಹ್ಮವಿದ್ಯಾರ್ಥ ಉಪನಿಷತ್ ಆರಭ್ಯತೆ. ಅದನ್ನು ತಿಳ್ಕೊಳ್ಳೋದ್ರಿಂದ, ಯಾವುದನ್ನ? ಸ್ವರೂಪವನ್ನು ತಿಳ್ಕೊಳ್ಳೋದ್ರಿಂದ ಅವಿದ್ಯಾ ನಿವೃತ್ತಿ ಆಗುತ್ತೆ. ನಮ್ಗೆ ಅಜ್ಞಾನ ಇದೆ, ನಾನು ಸುದರ್ಶನ, ನಾನು ಇಂಥವ್ರ ಮಗ, ನಾನು ಬ್ರಹ್ಮಚಾರಿ, ನಾನು ಮಾಡೋನು ಅನುಭವಿಸೋನು ತಿಳ್ಕೊಳ್ಳೋನು ಅಂತ ಅಂದ್ಕೊಬಿಟ್ಟಿದ್ದಾನೆ. ಉಪನಿಷತ್ತು ಇಲ್ಲ ಕಣೋ, ನೀನು ಹುಟ್ಟಿಲ್ಲ, ಏನ್ ಸಹ ನನ್ನ ಡೇಟ್ ಆಫ್ ಬರ್ತ್ ಇದೆ, ಹುಟ್ಟಿಲ್ಲ ಅಂತ ತೋರಿಸ್ತಾರೆ. ಡೇಟ್ ಆಫ್ ಬರ್ತ್, ನೀನ್ ಡೇಟ್ ಆಫ್ ಬರ್ತ್ ಕಾಗದ, ನಿನ್ನ ಅನುಭವದಲ್ಲಿ ಹುಟ್ಟಿದೆಯೋ? ಹುಟ್ಟಿದ ಅನುಭವ ಇದೆಯಾ ನಿಂಗೆ? ಹುಟ್ಟಿದ ಅನುಭವ ಇದೆಯಾ? ಹುಟ್ಟಿದ ಅನುಭವ ಇಲ್ಲದನ್ನು ಒಪ್ಕೋಬಾರ್ದು. ಯಾವುದು ಅನುಭವದಲ್ಲಿ ಇಲ್ಲವೋ ಅದನ್ನು ಒಪ್ಕೋಬಾರ್ದು. ನಾನು ನಿನ್ ಕೋಡಿದೆ ಅಂತ ಅಂತೀನಿ, ನೀನು ಒಪ್ಕೋತೀಯಾ? ಯಾಕಿಲ್ಲ? ನನ್ನ ಅನುಭವ ಕೋಡಿದೆ ಅಂತ ಇಲ್ಲ ಅಂತೀಯ. ಹಾಗೆ ಹುಟ್ಟಿದ ಅನುಭವ ಇದೆ ಆದ್ಮೇಲೆ ಹುಟ್ಟಿದ್ದೀನಿ ಯಾಕಂತೀರಾ? ಹಾಗೆಯೇ ನನಗೆ ದುಃಖ ಇದೆ ಅನ್ನೋದು ಗೊತ್ತಾಗ್ತಾ ಇರೋದ್ರಿಂದ, ಗೊತ್ತಾಗಿಸಿಕೊಂಡ ದುಃಖಕ್ಕಿಂತ ನಾನು ಬೇರೆಯಾಗಿರುತ್ತೇನಾದ್ದರಿಂದ ನನಗೆ ದುಃಖ ಇದೆ ಅನ್ನೋದು ತಪ್ಪು, ಸುಳ್ಳು. ಮೊಬೈಲ್ ಕಾಣ್ತಾ ಇದೆ, ಇದೇ ನೀನಾ? ಯಾಕೆ ಇದು ನೀನೆಲ್ಲ ಹೇಳೋ? ಕಾಣ್ತಾ ಇರೋದ್ರಿಂದ. ಹಾಗೆ ನಿಮಗೆ ದುಃಖ ಕಾಣುತ್ತೆ, ಭಯ ಕಾಣುತ್ತೆ, ಸಂತೋಷ ಎಲ್ಲ ಕಾಣುತ್ತೆ. ಯಾವುದು ಎಲ್ಲವನ್ನು ನೋಡ್ತಿದೆಯೋ ಆ ನೋಡುವ ಚೈತನ್ಯ ಸ್ವರೂಪನೇ ಹೊರತು ನೀನು ದೇಹ ಅಲ್ಲ, ಇಂದ್ರಿಯ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ. ಗೊತ್ತಾಯ್ತಾ? ಮರಿಬೇಡ, ತಿಳ್ಕೊ. ನಾನು ಈ ಗಂಡು ಅನ್ಕೋಬೇಡ. ಗಂಡು ಅನ್ನೋ ಶರೀರಕ್ಕೆ, ನೀನ್ ಗಂಡು ಅಲ್ಲ, ಹೆಣ್ಣು ಅಲ್ಲ, ಮತ್ತೆ ಹುಟ್ಟಿದವನಲ್ಲ, ಸಾಯೋವನು ಅಲ್ಲ, ಬದಲಾವಣೆ ಇಲ್ಲ, ಮತ್ತೆ ಮಾಡೋನು ಅನುಭವಿಸೋನು ತಿಳ್ಕೊಳ್ಳೋನಲ್ಲ. ಪುಣ್ಯ ಪಾಪ ಇಲ್ಲ ನಿನಗೆ? ಇದೆಯಾ? ಯಾಕಿಲ್ಲ ಹೇಳೋ? ಪುಣ್ಯ ಪಾಪ ಕಾಣುತ್ತಲ್ಲ, ಕಾಣಿಸ್ಕೊಂಡದ್ದು ಕಾಣುವ ಆತನಿಗೆ ಇರಲ್ಲ. ಆದ್ರಿಂದ ನಾನು ಸರ್ವದೃಕ್, ಸರ್ವಸಾಕ್ಷಿ, ಸರ್ವಕ್ಕೂ ಸರ್ವದೃಕ್, ಜೀವಿಕ್ರಿಯಾ ಸಹಸ್ರಾಣಂ ಸಾಕ್ಷ್ಯತೋಹಂ ಅವಿಕ್ರಿಯ. ಹೀಗೆ ಅವಿದ್ಯಾ ನಿವೃತ್ತಿಯು ಆ ಆತ್ಮವೆಂಬ ಬ್ರಹ್ಮವನ್ನು ಕಂಡುಕೊಳ್ಳೋದ್ರಿಂದ ಆಗತ್ತೆ ಅಂತಾಗಿ ಅದೇ ಮೋಕ್ಷ ಅಂತ. ಆದ್ದರಿಂದ ಆ ಬ್ರಹ್ಮವಿದ್ಯೆಯನ್ನ ತಿಳಿಸಿಕೊಡೋದಕ್ಕೋಸ್ಕರವಾಗಿ ಉಪನಿಷತ್ ಆರಂಭವಾಗ್ತಾ ಇದೆ. ಉಪನಿಷತ್ ಯಾವ್ದಕ್ಕೆ ಆರಂಭ ಆಗ್ತಾ ಇದೆ? ಬ್ರಹ್ಮವಿದ್ಯೆಯನ್ನು ಮಾಡ್ಕೊಡ್ಬೇಕು. ನೀವು ಬ್ರಹ್ಮಜ್ಞಾನ ಮಾಡ್ಕೊಂಡ್ಬಿಟ್ರೆ ನೀವು ಕೃತಾರ್ಥರಾಗ್ತೀರಾ. ಬ್ರಹ್ಮಜ್ಞಾನ ಇಲ್ಲದೆ ಹೋದ್ರೆ ನಿಮ್ಗೆ ಕೃತಾರ್ಥತೆ ಇಲ್ಲ. ಎಷ್ಟೇ ಐಶ್ವರ್ಯ ಪಡ್ಕೊಳ್ಳಿ, ಅಧಿಕಾರ ಪಡ್ಕೊಳ್ಳಿ, ಏನೇ ಪಡ್ಕೊಂಡ್ರು ಕೂಡ ಈ ಕೇಂದ್ರವೇ ಬಿದ್ದೋಗ್ಬಿಡುತ್ತಲ್ಲ, ದೇಹವೇ ಬಿದ್ದೋಗ್ಬಿಡುತ್ತೆ. ದೇಹವೇ ಬಿದ್ದೋದ್ಮೇಲೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರವೂ ಹೋಯ್ತು, ಸಂಪತ್ತು ಹೋಯ್ತು, ನೆಂಟರು ಹೋದ್ರು, ಎಲ್ಲ ಹೋದ್ರು. ಮೃತ್ಯು ಸರ್ವಹರಶ್ಚಾಹಂ ಅಂದ. ಎಲ್ಲವನ್ನು ಕಿತ್ಕೊಂಡು ಹೋಗೋ ಮೃತ್ಯು ನಾನಾಗಿದ್ದೀನಿ ಇಂದ. ಮೃತ್ಯು ಬಂದ್ಬಿಟ್ರೆ ಎಷ್ಟು ಸಂಪತ್ತಿದ್ರೆ ಏನು, ಎಷ್ಟು ವಿದ್ಯೆ ಇದ್ರೆ ಏನು, ಎಷ್ಟು ಅಧಿಕಾರ ಇದ್ರೆ ಏನಮ್ಮ? ಮರಣವೇ ಬಂದ್ಬಿಟ್ರೆ ಅವನಿಗೆ 6 ಅಡಿ 3 ಅಡಿ ಜಾಗ ಸಾಕು, ಭೂತ್ ಹಾಕ್ಬಿಡ್ತಾರೆ, ಎಲ್ಲ ಸುಟ್ಟು ಹಾಕ್ಬಿಡ್ತಾರೆ, ಏನಿಲ್ಲ. ಉಪನಿಷತ್ತು ಏನು ಅಂದ್ರೆ, ಉಪನಿಷತ್ತು ವಿದ್ಯಾ ಉಚ್ಯತೆ. ಚೆನ್ನಾಗಿ ತಿಳ್ಕೊಬೇಕು ನಾವು ಉಪನಿಷತ್ತು ಕೂಡ ಇದನ್ನು ತೋರಿಸ್ಬಿಡಿ. ಇದು ಉಪನಿಷತ್ತು ಪುಸ್ತಕ ತೋರಿಸ್ತೀವಿ, ಪುಸ್ತಕ ಉಪನಿಷತ್ತಲ್ಲ. ಅಥವಾ ನಾವು ಹೇಳ್ತೀವಲ್ಲ, ಬ್ರಹ್ಮವಿದಾ ಪ್ರೋಜಫಲಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳ್ತಾ ಇದೀವಿ. ಏನ್ ಹೇಳ್ತಾ ಇದ್ದೀರಿ ಅಂದ್ರೆ ಉಪನಿಷತ್ತು ಹೇಳ್ತಾ ಇದ್ದೀವಿ ಅಂತೀವಿ. ಅದು ಉಪನಿಷತ್ತಲ್ಲ, ಅದೇನೋ ಅದು ಶಬ್ದ ರಾಶಿ, ಇದು ಪುಸ್ತಕ. ಹಾಗೆ ಉಪನಿಷತ್ತು ಏನೋ ಬ್ರಹ್ಮವಿದ್ಯೆ, ಆತ್ಮಜ್ಞಾನ.
ನಿಮ್ಮ ಬುದ್ಧಿಯಲ್ಲಿ ಪರಮಾರ್ಥ ಸ್ವರೂಪದ ನಿಶ್ಚಯವಾಗುತ್ತಲ್ಲ, ಆ ನಿಶ್ಚಯ ಜ್ಞಾನಕ್ಕೆ ಹೆಸರು ಬ್ರಹ್ಮವಿದ್ಯೆ ಅಂತ. ಯಾಕೆ ಅದರಿಂದ ವಿಶರಣ ಗತಿ ಅವಸಾಧನ ಆಗುವುದು. ಗುರುಗಳದ್ದು ಒಂದು ವಿಡಿಯೋ ಇದೆ, ರವೀಂದ್ರ ಅವರು ಅಪ್ಲೋಡ್ ಮಾಡಿ, ಉಪನಿಷತ್ ಪದಗಳ ನಿರ್ವಚನ ಎಲ್ಲ ಇದೆ, ನಿಮಿಷದ ವಿಡಿಯೋ, ಸಮಯ ಆದಾಗ ನೋಡಿ. ಶಂಕರಾಚಾರ್ಯ ಹೇಳ್ಕೊಟ್ಟಿದ್ದು ನಮ್ ಸ್ವಂತ ಏನಲ್ಲ, ಆಚಾರ್ಯದ ಕಾಪಿ ಚಟ್ಟು. ಏನು ಪರೀಕ್ಷೆಯಲ್ಲಿ ಕಾಪಿ ಚಟ್ಟು ಹೊಡೆದ ಅಭ್ಯಾಸ ಇದೆ, ಇಲ್ಲೂ ಅದನ್ನೇ ಮಾಡ್ತಾ ಇದ್ದೀವಿ. ಶಂಕರಾಚಾರ್ಯ ಏನ್ ಹೇಳ್ಕೊಡ್ತಾರೋ ಅದನ್ನ ಹೇಳೋದು ನಮ್ದು ಅಷ್ಟೇ. ನಮ್ದು ಇಲ್ಲಿ ನಾವು ಬಿಗ್ ಜೀರೋ, ಬರೀ ಜೀರೋ ಅಲ್ಲ, ದೊಡ್ಡ ಸೊನ್ನೆ ಅವ್ರ ಮುಂದೆ. ಅಂದ್ರೆ ವಿದ್ಯೆ, ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಬ್ರಹ್ಮಾತ್ಮಿಕತ್ವ ಜ್ಞಾನ, ಸಮ್ಯಕ್ ಜ್ಞಾನ, ಅದಕ್ಕೆ ಹೆಸರು ಉಪನಿಷತ್ತು. ಉಪನಿಷತ್ತು ಅಂತ ಗ್ಯಾಪ್ ಕಟ್ಕೊಳ್ಳಿ. ತುಂಬಾ ಜನ ಗೊತ್ತಿಲ್ಲ. ತುಂಬಾ ಜನ ಉಪನಿಷತ್ತು ಅಂದ್ರೆ ಶಬ್ದರಾಶಿಗೆ ಹೇಳ್ತಾರೆ, ಇಲ್ಲ ಪುಸ್ತಕ ತೋರಿಸ್ಬಿಡ್ತಾರೆ. ಅಂದ್ರೆ ಯಾಕಂದ್ರೆ ಉಪನಿಷತ್ತಲ್ಲಿ ಉಪಾನಿ 2 ಉಪಸರ್ಗ ಇದೆ. ಶತ್ ಅಂದ್ರೆ ವಿಶರ್ಣ ಮುಂದೆ ತೋಳ್ತಾರೆ ಭಾಷ್ಯಕಾರರು. ಓದ್ತೀನಿ ನೋಡಿ. ತಚ್ಛೀಲಿನಾಂ ಗರ್ಭ ಜನ್ಮ ಜರಾದಿ ನಿಶಾಚನಾ ತದ್ ಅವಸಾದನಾತ್ವಾ ಬ್ರಹ್ಮಣೋ ವಾ ಉಪಗಮಯಿತೃತ್ವಾ ಉಪನಿಷಣ್ಣಂ ವಾ ಅಸ್ಯಾಂ ಪರಂ ಶ್ರೇಯಃ ಇತಿ. ಮೂರು ಅರ್ಥ ಇದ್ದಾರೆ. ವಿಶರಣ ಗತಿ ಅವಸಾದನ ಅಂತ 3 ಅರ್ಥ. ಧಾತು ಏನು? ಸತ್. ಶದಲು ವಿಶರಣ ಗತಿ ಅವಸಾದಕ್ಕೆ ಸತ್ ಅಂತ ಮೂಲ ರೂಪ. ಅದಕ್ಕೆ ವಿಶರಣ ಅಂದ್ರೆ ಲೂಸ್ ಆಗೋದು, ಸಡ್ಲ್ ಆಗೋದು. ಗತಿ ಅಂದ್ರೆ ಹೋಗಿ ಸೇರೋದು. ಅವಸಾದನ ಅಂದ್ರೆ ಎಂಡ್ ಆಗೋದು, ಕೊನೆಯಾಗೋದು. 3 ಆಗುತ್ತೆ. ಯಾವ್ದ್ರಿಂದ? ಆ ಜ್ಞಾನದಿಂದ, ಆತ್ಮಜ್ಞಾನದಿಂದ ಶೋಕಮೋಹಗಳೆಲ್ಲ ಜನ್ಮ ಮರಣ ಸಡ್ಲ್ ಆಗುತ್ತೆ. ಪರಬ್ರಹ್ಮಕ್ಕೆ ಸೇರ್ತಾನೆ, ಅವಿದ್ಯೆ ಇಲ್ಲ ಆಗುತ್ತೆ. ಅದಕ್ಕೆ ಉಪಾನಿ 2 ಉಪಸರ್ಗ. ತಚ್ಛೀಲಿನಾಮ್ ಅಂದ್ರೆ ವಿದ್ಯಾಶೀಲಿನಾಮ್ ಅಂತ ಸಹ. ತಚ್ಛೀಲಿನಾಮ್ ಇತ್ಯುಕ್ತೆ ವಿದ್ಯೆಯಲ್ಲಿಯೇ ಶೀಲ ಅನ್ನೋದು ತಾತ್ಪರ್ಯದಿಂದ ಇರೋದಕ್ಕೆ ಶೀಲ ಅಂತಾರೆ, ಮುಳುಗೋದು. ತತ್ಪರತೆಯಿಂದ ಆ ಅಧ್ಯಾತ್ಮ ವಿದ್ಯೆಯಲ್ಲಿಯೇ, ಆತ್ಮಜ್ಞಾನದಲ್ಲಿಯೇ ನಿರಂತರ ಯಾರು ಮುಳುಗಿರ್ತಾರೋ ಅವರಿಗೆ ಆ ಜ್ಞಾನ ಉಂಟಾಗಿ ಜನ್ಮ ನಿಶಾಚನಾಥ್, ಜರ ನಿಶಾಚನಾಥ್, ಆದಿಶಬ್ದದಿಂದ ಶೋಕಮೋಹ ನಿಶಾಚನಾಥ್. ಅದೇ ವಿಶರಣ ಅರ್ಥ. ಶಾತನ ಅಂದ್ರೆ ಅದನ್ನ ಶೋ ಅಂದುಕೊಂಡಿರ್ತೀವಿ, ಅದೆಲ್ಲ ಸಣ್ಣ ಆಗ್ಬಿಡುತ್ತೆ, ಸೂಕ್ಷ್ಮ ಆಗುತ್ತೆ, ಹರಿದು ಹೋಗುತ್ತೆ. ಇನ್ನೊಂದು ಅವಸಾದ ಅಂದ್ರೆ ಎಂಡ್ ಆಗೋದು, ಇಲ್ಲ ಅಂತ ಆಗೋದು. ಯಾವ್ದಿಲ್ಲ ಆಗುತ್ತೆ? ಸಂಸಾರ ಇಲ್ಲ ಅಂತ ಆಗುತ್ತೆ. ಹೆದರ್ಕೋಬೇಡಿ. ಸಂಸಾರ ಇಲ್ಲ ಆಗತ್ತೆ ಅಂದ್ರೆ ಹೆಂಡತಿ ಮಕ್ಳು ಇಲ್ಲ ಆಗ್ಬಿಡ್ತಾರೆ ಅಂದ್ಕೋಬೇಡಿ. ಸಂಸಾರ ಅಂದ್ರೆ ಹೆಂಡತಿ ಮಕ್ಳು ಅಂತ ಹೇಳ್ತಾನೆ ಇಲ್ಲ. ಸಂಸಾರ ಅಂದ್ರೆ ದುಃಖದ ಮೂಟೆಗೆ ಹೆಸರು. ದುಃಖದ ಮೂಟೆಯೇ ಸಂಸಾರ. ಅದಿಲ್ಲ ಆಗತ್ತೆ. ಯಾರಿಗೆ ಬೇಕು ದುಃಖದ ಮೂಟೆ? ದುಃಖದ ಮೂಟೆ ಬೇಕಮ್ಮ. ಏ ಮಹಾರಾಯ, ಮಾಭೂರಣ್ವಪಿ ಮೇ ದುಃಖಂ ಸರ್ವದಾಸ್ಯಾಂ ಸುಖಿ ಸದಾ. ಸರ್ವದಾಸ್ಯಾಂ ನಿರಂತರ ಸುಖೀ ಸ್ಯಾಂ ನಿರಂತರ. ಸುಖೀ ಸ್ಯಾಂ ಅಹಂ ನಿರಂತರ. ಯಾವಾಗಲೂ ಸುಖಿಯಾಗಿರ್ಬೇಕು, ದುಃಖ ಬೇಡ. ದುಃಖದ ಮೂಟೆಯೇ ಸಂಸಾರ ಅಂತ ಆದ್ರೆ ಅದು ಯಾರಿಗೂ ಬೇಡ. ಕರ್ತೃತ್ವ, ಭೋಕ್ತೃತ್ವ, ಕ್ರಿಯಾಕಾರಕ ಫಲ, ಜನ್ಮ ಮರಣ, ಇದೇ ಸಂಸಾರ. ಇದನ್ನ ಅವಸಾದನ ಅಂದ್ರೆ ಇಲ್ಲ ಅಂತ ಮಾಡುತ್ತೆ, ಕೊನೆ ಮಾಡುತ್ತೆ. ಆಮೇಲೆ ಗತಿ, ಪರಬ್ರಹ್ಮನ ಹೋಗಿ ಸೇರ್ಸತ್ತೆ, ಮುಟ್ಸತ್ತೆ, ಒಂದು ಮಾಡುತ್ತೆ. ಈಗ ಕ್ರಿಯೆ ಅಲ್ಲ, ಜ್ಞಾನ ಮಾತ್ರವೇ. ಮುಟ್ಸತ್ತೆ, ಒಂದು ಮಾಡುತ್ತೆ, ಹೋಗ್ಸತ್ತೆ ಅಂದ್ರೆ ಏನೋ ಕರ್ಕೊಂಡು ದಬ್ಬಿಡುತ್ತೆ, ಅದು ಹಾಕ್ಬಿಟ್ಟು ಕ್ಲ್ಯಾಂಪ್ ಹಾಕ್ಬಿಟ್ಟು ಟೈಟ್ ಮಾಡ್ಬಿಡುತ್ತೆ, ಹಾಗಲ್ಲ ಅನ್ಕೋಬೇಡಿ. ಜ್ಞಾನ ಮಾತ್ರದಿಂದ ಈ ಬಿಟ್ಟು ಹೋಗೋದನ್ನೇ ನೀವು ಸೇರ್ಕೊಳ್ತೀರಾ, ಒಂದಾಗ್ತೀರಾ, ಪಡ್ಕೊಳ್ತೀರಾ, ಅದಾಗ್ತೀರಾ, ಬೇರೆ ಬೇರೆ ಕ್ರಿಯಾಪದನ ಹೇಳ್ತಿದ್ದಾರೆ ಹೊರತು ಜ್ಞಾನಕ್ಕಿಂತ ಬೇರೆ ಇನ್ನೇನೂ ಆಗಲ್ಲ. ಇಲ್ಲಿ ಜ್ಞಾನ ಮಾತ್ರವಾಗೋದಷ್ಟೇ. ಉಪ ನಿ, ಉಪ ಉಪಸರ್ಗ, ನಿ ಉಪಸರ್ಗ. ಸಮೀಪದಿಂದ ಗಮನಿಸ ಒಂದ್ ಮಾಡುತ್ತೆ. ಅಂದ್ರೆ ಉಪ ಅನ್ನೋದು ಕ್ಲೋಸ್ ಆಗಿ, ನಿಯರೆಸ್ಟ್ ಆಗಿ, ನಿತರ ನಿಶ್ಚಯೇನ, ಖಡಾಖಂಡಿತವಾಗಿ ನಿಮ್ಮನ್ನ ಕೂಡಿಸುತ್ತೆ, ಒಂದು ಮಾರಿಯೇ ಮಾಡುತ್ತೆ. ಆದರೆ ಉಪನಿಷತ್ತು ಉಪನಿಷತ್ತು ಅಂತ. ಇನ್ನೊಂದರ್ಥ ಉಪನಿಷಣ್ಣಂ ವಾ ಅಸ್ಯಾಂ ಪರಂಶ್ರೇಯ, ಅಸ್ಯಾಂ ವಿದ್ಯಾಯಾಮ್, ಈ ಬ್ರಹ್ಮ ವಿದ್ಯೆಯಲ್ಲಿ ಪರಂಶ್ರೇಯ ಉಪನಿ ಷಣ್ಣಂ ಕೂತ್ಕೊಂಡಿದೆ ಅಂತ. ಸೀದತಿ ಅದು ಆಶ್ಚರ್ಯ ಷಣ್ಣ ಅಂತ ಇದ್ದಾರೆ. ಇನ್ನು ಧಾತ್ವರ್ಥ ಮಾಡಿದೆ, ಅದನ್ನು ಕೂತ್ಕೊಂಡಿದೆ, ಅದನ್ನು ನೆಲೆ ನಿಂತಿದೆ. ಈ ಬ್ರಹ್ಮವಿದ್ಯೆಯಲ್ಲಿ ಪರಂಶ್ರೇಯಸ್ಸು ಕೂತ್ಕೊಂಡಿದೆ ಅಂತೆ. ಬ್ರಹ್ಮವಿದ್ಯೆಯನ್ನು ಪಡ್ಕೊಂಡ್ರೆ ಪರಂಶ್ರೇಯಸ್ ಯಾವುದೋ? ಮೋಕ್ಷ. ಮೋಕ್ಷವಲ್ಲಿ ಕೂತಿದೆ, ಅಲ್ಲಿ ನೆಲೆ ನಿಂತಿದೆ, ಅದು ಅದರ ಆ ಸ್ವರೂಪ ಆಗಿದೆ. ಬ್ರಹ್ಮಜ್ಞಾನವಾದದ್ದೇ ತಡ.
ಕಣ್ಬಿಟ್ಕೊಳ್ಳೋ ರೂಪ ಕಾಣುತ್ತೆ ಅನ್ನೋ ಹಾಗೆ ಬ್ರಹ್ಮಜ್ಞಾನವಾದ ಕೂಡ ಮೋಕ್ಷ ಬರುತ್ತೆ. ಬ್ರಹ್ಮಜ್ಞಾನವಾಗೋದಕ್ಕೂ ಮೋಕ್ಷ ಆಗೋದಕ್ಕೂ ಮಧ್ಯೆ ಕಾರ್ಯಾಂತರಮಿಲ್ಲ. ಕಾರ್ಯಾಂತರ ಭಾರಿ ಇದೆ. ತಿಷ್ಠನ್ ಗಾಯತಿ ಇತ್ಯುಕ್ತೆ ತಿಷ್ಠತಿ ಗಾಯತ್ಯೋರ್ ಮಧ್ಯೆ ಕಾರ್ಯಾಂತರಂ ಭಾರಯತಿ ಎಂದಿದ್ದಾರೆ. ಹಾಗೆ ಪಶ್ಯನ್ ಪ್ರತಿಪೇದೆ, ಕಾಣುತ್ತಲೇ ಪಡ್ಕೊಂಡ್ಬಿಡ್ತಾನೆ. ಯಾವುದನ್ನು ಕಾಣುತ್ತಲೇ? ಆ ಸರ್ವಾತ್ಮ ಭಾವವನ್ನು ಕಾಣುತ್ತಲೇ ಅವಿದ್ಯೆಯನ್ನು ಕಳೆದುಕೊಳ್ಳುತ್ತಲೇ ಆ ಬ್ರಹ್ಮಾತ್ಮ ಭಾವ ಸರ್ವಾತ್ಮ ಭಾವ ಪಡ್ಕೊಂಡ್ಬಿಡ್ತಾನೆ. ಆ ಕ್ಷಣದಲ್ಲೇ ಅವನಿಗೆ ತತ್ವಜ್ಞಾನ ಮುಕ್ತನಾಗ್ಬಿಡ್ತಾನೆ. ಮುಕ್ತನಾದವನೇ ಯಾವತ್ತು ಬದ್ಧನಲ್ಲ, ಯಾವತ್ತು ಸಂಸಾರಿ ಅಲ್ಲ ಇವನು. ಅವಿದ್ಯೆಯಿಂದ ಸ್ವಾಮಿ ಬದ್ಧ ಕಣ್ರಿ, ಅಯ್ಯೋ ಕಷ್ಟ, ಅಯ್ಯೋ ರಗಳೆ, ಯಾರಾದ್ರೂ ಒಂದು ಬಿಡಿಸ್ರಿ, ಏನಾದ್ರೂ ಮಾಡ್ರಿ ಸ್ವಾಮಿ, ನನಗೆ ಆಗ್ತಾ ಇಲ್ಲ ಕಷ್ಟ ಅಂತೇಳಿ ತನ್ನ ಕೈ ತಾನೇ ಕಟ್ಕೊಂಡ್ಬಿಟ್ಟಿದ್ದಾನೆ. ತನ್ನ ಕೈ ತಾನೇ ಕಟ್ಕೊಂಡ್ಬಿಟ್ಟು ಕೈ ಕಟ್ಕೊಂಡ್ಮೇಲೆ ಬಿಡಿಸೋಕೆ ಯಾರೋ ಬರ್ಬೇಕೋ, ಯಾಕಂದ್ರೆ ಎರಡು ಕೈ ಕಟ್ ಹಾಕ್ಬಿಟ್ಕೊಂಡಿದ್ದಾನೆ. ಅವಿದ್ಯಾ ಕಾಮ ಕರ್ಮ ಅನ್ನುವಂಥ ಬೇಡಿಯಿಂದ ಕಟ್ ಹಾಕೊಂಡ್ಬಿಟ್ಟ. ಇದನ್ನ ಬೇರೆಯವ್ರು ಬಿಡಿಸ್ಬೇಕೆ ಹೊರತು ಅವನು ಬಿಡಿಸೋಕ್ಕಾಗಲ್ಲ. ಅದಕ್ಕೆ ಪರಮ ಕಾರಣಕ್ಕಾದ ಗುರುವಿನ ಉಪದೇಶದಿಂದ ಎಕ್ಸ್ಪ್ಲೋರ್ಡ್ ಆಗ್ಬಿಡುತ್ತೆ. ಆ ಗಂಟು ಕಿತ್ತಕೊಂಡು ಹೋಗ್ಬಿಡುತ್ತೆ, ಒಡೆದೋಗಿದ್ದೆ ತಡ ಪರಮ ಶ್ರೇಯಸ್ಸು ಈ ಬ್ರಹ್ಮವಿದ್ಯೆಯಲ್ಲಿ ಕೂತಿದೆಯಾದ್ದರಿಂದ ಬ್ರಹ್ಮವಿದ್ಯೆಗೆ ಹೆಸರು ಉಪನಿಷತ್ತು. ಉಪನಿಷತ್ತು ತದರ್ಥತ್ವ ಗ್ರಂಥೋಪಿ ಉಪನಿಷತ್ತು. ಆ ಬ್ರಹ್ಮವಿದ್ಯೆಗೆ ಬ್ರಹ್ಮಜ್ಞಾನಕ್ಕೆ ಹೆಲ್ಪ್, ಸಹಾಯ, ಉಪಕಾರ ಮಾಡುತ್ತೆ ಯಾವುದೋ ಗ್ರಂಥ. ಗ್ರಂಥನೇನು ಪುಸ್ತಕ ಅಲ್ಲ, ಗ್ರಂಥನ ಶಬ್ದರಾಶಿ. ಶಂಕರಾಚಾರ್ಯರು ಗ್ರಂಥ ಅನ್ನೋ ಪದವನ್ನ ಶಬ್ದ ರಾಶಿಗೆ ಕರೀತಾ ಇದ್ದಾರೆ. ನಾವು ಇವಾಗ ಇದಕ್ಕೆ ಗ್ರಂಥ ಅಂತೀವಿ ಪುಸ್ತಕವನ್ನ. ಇದು ಇನ್ನೂ ಒಂದು ಸ್ಟೆಪ್ ಕೆಳಗೆ. ಇದರಿಂದ ಈ ಪುಸ್ತಕದಿಂದ ಶಬ್ದರಾಶಿ ತಿಳ್ಕೋತೀವಿ, ಶಬ್ದರಾಶಿಯಿಂದ ಅರ್ಥಜ್ಞಾನ ಮಾಡ್ಕೋತೀವಿ, ಅರ್ಥಜ್ಞಾನದಿಂದ ಬ್ರಹ್ಮಜ್ಞಾನವಾಗುತ್ತೆ, ಬ್ರಹ್ಮಜ್ಞಾನದಿಂದ ಮೋಕ್ಷ ಆಗುತ್ತೆ. ಬ್ರಹ್ಮಜ್ಞಾನಕ್ಕೆ ಮುಖ್ಯಾರ್ಥದಲ್ಲಿ ಉಪನಿಷತ್ತು, ಬಾಕಿದಕ್ಕೆಲ್ಲ ಭಕ್ತ್ಯ ಗೌಣಾರ್ಥ ಅದಕ್ಕೆ ಉಪಕಾರವಾಗಿದೆ, ಅನುಕೂಲವಾಗಿದೆ, ಸಹಾಯಕವಾಗಿದೆ ಅಂತ ಹೇಳಿ ಅದನ್ನು ಉಪನಿಷತ್ತು ಅಂತ ಕರಿಬಹುದು. ಇವಾಗ ಮಂತ್ರ ಓದಿ. ಓಂ ಶನ್ನೋ ಮಿತ್ರಶ್ಚಂ ವರುಣಃ ಶನ್ನೋ ಭರದ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಪದಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ಭಕ್ತಾರಮವತು ಅವದು ಮಾಂ ಅವದು ಭಕ್ತಾನ್. ಓಂ ಶಾಂತಿ ಶಾಂತಿ ಶಾಂತಿ. ಪರಿಶೀಲ ಮಾಡಪ್ಪ. ಶಂ ನಃ ಮಿತ್ರಃ ಶಂ ವರುಣಃ ಶಂ ನಃ ಭವತು ಅರ್ಯಮಾ ಶಂ ನಃ ಇಂದ್ರಃ ಬೃಹಸ್ಪತಿಃ ಶಂ ನಃ ವಿಷ್ಣುಃ ಗುರುಕ್ರಮಃ. ಇದು ಮಾಡ. ಶಂ ನಮಃ ನಮಃ ಬ್ರಹ್ಮಣೇ ನಮಃ ತೇ ವಾಯೋ ಲಕ್ಷ್ಮಿ ಮಾಡ. ಆಯೋ ತ್ವಂ ತ್ವಂ ಏವ ಪ್ರತ್ಯಕ್ಷಂ ಬ್ರಹ್ಮ ಅಸಿ ತ್ವಂ ಏವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ. ಋತಂ ಋತಂ ವದಿಷ್ಯಾಮಿ. ಸಿಕ್ಕಿಲ್ಲ ಅವನಿಗೆ. ಸತ್ಯಂ ತತ್ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ನಹಾನ ನಮಗಳಿಗೆ ನಮಗೇನು ಎಲ್ಲ ವಿದ್ಯಾರ್ಥಿಗಳು ಕೇಳ್ಕೊಳ್ತಾರೆ. ವಿದ್ಯಾರ್ಥಿಗಳ ಪ್ರಾರ್ಥನೆ ಇದು. ವಿದ್ಯಾರ್ಥಿಗಳಾಗ ನಮಗೆಲ್ಲರಿಗೂ ಕೂಡ ಮಿತ್ರನು ಅಂದ್ರೆ ಅಹರಭಿಮಾನಿ ದೇವಜಾತಿ ಮಿತ್ರನು ಶಂ ಅಂದ್ರೆ ಸುಖವನ್ನ ಉತ್ಪಾದಯಿತು ಅದ ತನೋತು ಅಧ್ಯಾಯ ಮಾಡ್ಕೋಬೇಕು. ತನೋತು ಉಂಟು ಮಾಡಲಿ. ಅಹರಭಿಮಾನಿ ದೇವಜಾತಿ ಮಿತ್ರನು ನಮಗೆ ಸುಖವನ್ನು ಉಂಟು ಮಾಡಲಿ. ಹಾಗೆ ವರುಣನು ರಾತ್ರಾಭಿಮಾನಿ ದೇವಜಾತ ವರುಣನು ಕೂಡ ನಮಗೆ ಸುಖವನ್ನುಂಟು ಮಾಡಲಿ. ಹಾಗೆ ಅರ್ಯಮನು ಅರ್ಯಮಾನಕ್ಕೆ ಅವ್ರು ಏನ್ ಮಾಡಿದ್ರೆ ಅವನು ಚಕ್ಷುರ ಆದಿತ್ಯ ಅಭಿಮಾನಿಂದ ಕಣ್ಣಲ್ಲೂ ಆದಿತ್ಯ ಇರತಕ್ಕಂತಹ ದೇವತೆ ಅರ್ಯಮನಂತೆ ಅವನು ಕೂಡ ನಮಗೆ ಸುಖವನ್ನುಂಟು ಮಾಡಲಿ. ಬಲಾಭಿಮಾನಿ ದೇವತೆ ಇಂದ್ರನು ಕೂಡ
ಸುಖವನ್ನುಂಟು ಮಾಡಲಿ. ಹಾಗೆ ಬೃಹಸ್ಪತಿ ಬುದ್ಧಿಭಿಮಾನಿ ದೇವತೆ, ಅವನು ಕೂಡ ನಿಮಗೆ ಸುಖವನ್ನುಂಟು ಮಾಡಲಿ. ಯಾಕೆ ಹೀಗೆ ಕೇಳ್ಕೊಳ್ತಾ ಇದ್ದಾನೆ? ನಾವು ಮುಂದೆ ಬ್ರಹ್ಮವಿದ್ಯೆಗೆ ಹೊರಟಿದ್ದೀವಿ, ನಮಗೆ ಅಡ್ಡಿ ಆಗೋದು ಬೇಡ, ವಿಘ್ನ ಆಗೋದು ಬೇಡ, ಜ್ವರಾದಿಗಳು ಬಂದು ಬ್ರಹ್ಮವಿದ್ಯೆ ತಪ್ಪೋಗೋದು, ಏನೇನೋ ಮನೆ ಕಡೆ ತಾಪತ್ರಗಳು ಬಂದ್ಬಿಟ್ಟು ಮನೆ ಬಡತನ, ಮನೆ ಕಷ್ಟ, ದುಡಿಬೇಕು, ಆ ಕಡೆ ಹೋಗ್ಬೇಕು ಅಂತ ಆದ್ರೆ ಬ್ರಹ್ಮವಿದ್ಯೆ ಬಿಟ್ಟೋಗ್ಬಿಡುತ್ತೆ. ಅದ ಯಾವುದೇ ತರಹ ವಿಘ್ನವು ಉಂಟಾಗದೇ ಇರಲಿ ಅನ್ನೋಕ್ಕೋಸ್ಕರವಾಗಿ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ದೇವತೆಗಳ ಅನುಗ್ರಹವಾಗ್ಬಿಟ್ರೆ ಅವರು ಸುಲಭವಾಗಿ ನಮ್ಮನ್ನು ಕಳಿಸ್ಕೊಡ್ತಾರೆ. ಈ ಮಾರ್ಗದಲ್ಲಿ ನಮ್ಗೆ ಯಾವುದೇ ತೊಂದರೆ ಇಲ್ಲದಿರೋ ಹಾಗೆ ನೋಡ್ಕೊಳ್ತಾರೆ. ಫಸ್ಟ್ ನಾವು ದೇವತೆಗಳ ಅನುಗ್ರಹವನ್ನು ಪಡ್ಕೋಬೇಕು. ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮಗೆ ಆದಿತ್ಯಾಂತರ್ಗತನು ಚಕ್ಷಸ್ಸಿನಲ್ಲೂ ಅಭಿಮಾನಿಯಾಗಿರ್ತಕ್ಕಂಥ ಹರಿಯಮನು ನಮಗೆ ಸುಖವನ್ನುಂಟು ಮಾಡಲಿ, ಇಂದ್ರನು ಬೃಹಸ್ಪತಿಯು ಸುಖವನ್ನುಂಟು ಮಾಡಲಿ. ಉರುಕ್ರಮ ಅಂದ್ರೆ ಪಾದಾಭಿಮಾನಿ ದೇವತೆಯಾದಂತಹ ವಿಷ್ಣುವು ಕೂಡ ನಮಗೆ ಶಮ್ಮನ ಸುಖವನ್ನ ತನ್ನೋತು ಉಂಟು ಮಾಡಲಿ. ಎಲ್ಲಾ ದೇವತೆಗಳು ನಮಗೆ ಸುಖಕರವಾಗಿರಲಿ. ಆಮೇಲೆ ವಾಯು ಬ್ರಹ್ಮನು ಸ್ಪೆಷಲ್ ಆಗಿ ಹೋಳಬೇಕು ಅಂತ ಸ್ತೋತ್ರ ಮಾಡಬೇಕು ಅಂತ. ಯಾಕಂದ್ರೆ ಅವನೇ ಸೂತ್ರಾತ್ಮನಾಗಿ ದೇಹದೊಳಗೂ ಹೊರಗೂ ಅದು ಸಮಷ್ಟಿಯಾಗಿರ್ತಕ್ಕನಾದ್ರಿಂದ ವಾಯು ಬ್ರಹ್ಮವೇ ನಮಃ, ನಿನಗೆ ನಮಸ್ಕಾರವು. ಇಲ್ಲಿ ಬ್ರಹ್ಮನೇ ಸೇರಿದ್ರು ವಾಯುಗೆ, ವಾಯು ಬ್ರಹ್ಮಕ್ಕೆ ನಮಃ ನಮಸ್ಕಾರವಿರಲಿ. ಹೇ ವಾಯೋ ತೇ ನಮಃ. ತೇನ ಯಾವ ಬಗ್ಗೆ? ಷಷ್ಠಿ ಅಲ್ಲ, ಚತುರ್ಥಿ. ಯಾಕಂದ್ರೆ ನಮಸ್ಕಾರ ಪೂಜೆಯನ್ನ ರಾಮಾಯ ನಮಃ, ಕೃಷ್ಣಾಯ ನಮಃ, ನಮಃ ಬರೋದೆಲ್ಲ ಚರಿತ್ರೆ ಬರಬಹುದಾಗಿದೆ. ನಮಃ ಸ್ವಸ್ತಿ ಸ್ವಾಹ ಸ್ವಧಾರಂ ಷಡ್ಯೋಗಾಚ ಅಂತ ಕಾರಕಗಳ ಸೂತ್ರ ಬರುತ್ತೆ. ನಮ ಸ್ವಸ್ತಿ ಸ್ವಾಹ ಸ್ವಧಾ ಚತುರ್ಥಿ. ಅಗ್ನಿ ಸ್ವಾಹ, ಸೋಮಾಯ ಸ್ವಾಹ, ಪವಿತ್ರೇ ಸ್ವಾಹ, ಸರಸ್ವತಿ ಸ್ವಾಹ ಬರೀ ಚತುರ್ಥಿ ಬರಲೇಬೇಕು, ಕಂಪಲ್ಸರಿ. ನಮಃ ಬಂದು ಪಿತೃಭ್ಯ ಸ್ವಧಾಸ್ತು, ಪಿತೃಭ್ಯ ಚತುರ್ಥಿ ಬರಬೇಕು. ಕೊಡೂರು ಷಷ್ಠಿ ಅದು ಸಂಪ್ರದಾಯ ಬರುತ್ತೆ. ಹೌದು, ಸಂಪ್ರದಾಯ ಅಲ್ಲ, ಅವನಿಗೆ ತಸ್ಮೈ ಚೌಸಿಯ ಬರುತ್ತೆ. ಕೊಡೂರು ಸಂಪ್ರದಾಯದಲ್ಲೂ ಬರುತ್ತೆ, ಇದನ್ನು ಬರುತ್ತೆ. ಹೌದು. ನಮಸ್ತೆ ವಾಯುವೇ, ನಿನಗೆ ನಮಸ್ಕಾರವಿರಲಿ. ನೀನು ಎಂಥವ್ರು ಗೊತ್ತೇನೋ ವಾಯು, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಉಪನಿಷತ್ತಿನಲ್ಲಿ ಯಾವುದೋ ಒಂದು ನೇತಿ ಬ್ರಹ್ಮ ಇದೆಯಂತೆ, ಸದ್ಯಕ್ಕೆ ಅದಿರ್ಲಿ. ನೀನಿದೆಯಲ್ಲ ಮಹಾತ್ಮ ಪುಣ್ಯಾತ್ಮ, ಪ್ರತ್ಯಕ್ಷ ಬ್ರಹ್ಮ ಕಣ ನೀನು. ಕಣ್ಣಿಗೆ ಕಾಣೋ ಬ್ರಹ್ಮ. ಬೀಸ್ತಾ ಇದೆಯಲ್ಲ, ಗಾಳಿ ಬೀಸ್ತಾ ಇದೆ ನೋಡಿ, ಚರ್ಮೆಯಿಂದ ಎಷ್ಟು ಹಿತವಾಗಿದೆ, ಸುಖಕರವಾಗಿರ್ತಕ್ಕವನು. ಅಷ್ಟೇ ಅಲ್ಲ, ನೀನಿದೆ ಹೋದೆ ಉಸಿರಾಟವೇ ಇಲ್ಲ, ಬದುಕಕ್ಕೆ ಆಗಲ್ಲ ಅಲ್ಲನ. ವಾಯು ಅಷ್ಟು ಪ್ರಪಂಚದ ಎಲ್ಲಾ ಗಾಳಿಯನ್ನು ಉಪಸಂಹಾರ ಮಾಡ್ಕೊಂಡು ಸಮುದ್ರ ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಬಂದ್ಬಿಟ್ಟ ಅಂದ್ರೆ ಆಮೇಲೆ ಯಾರಿರ್ತಾರ ಇಲ್ಲಿ? 2 ನಿಮಿಷಕ್ಕೆ ಕೈಕಾಲು ಬಡಿಸ್ತಾ ಇರ್ತಾರೆ, 3ನೇ ನಿಮಿಷಕ್ಕೆ ಪ್ರಜ್ಞೆ ಹೋಗುತ್ತೆ, 4ನೇ ನಿಮಿಷಕ್ಕೆ ಅರ್ಧಕ್ಕರ್ಧ 50% ಬೇಕಾ, 5ನೇ ನಿಮಿಷಕ್ಕೆ 70 ಆಗುತ್ತೆ, 6-7ನೇ ನಿಮಿಷಕ್ಕೆ ಗೊಟಕ್, 15 ನಿಮಿಷ ಬಿಟ್ಟು ಬಂದ್ರೆ ಒಬ್ರು ಹೇಳೋಲ್ಲ ಮತ್ತೆ. ಆದ್ರಿಂದ ನೀನು ನಮ್ಮ ಬದುಕಿಗೆ ಕಾರಣ, ನೀನು ಪ್ರಾಣವಾಗಿದೆಯಾ. ಅದೇ ವಾಯುವೇ ಪ್ರತ್ಯಕ್ಷ ಬ್ರಹ್ಮ ಕಣ ನೀನು. ತಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಅಷ್ಟೇ ಅಲ್ಲ, ಇನ್ನನ್ನೇ ಪ್ರತ್ಯಕ್ಷ ಬ್ರಹ್ಮ ಎಂಬುದಾಗಿ ನಾನು ಹೊರತು ಸ್ತೋತ್ರ ಮಾಡ್ತೀನಿ. ವದಿಷ್ಯಾಮಿಂದ ಸ್ತೋತ್ರಾಮಿಂದ ಹೇಳ್ತೀನಿ ಅಂದ್ರೆ ಸ್ತೋತ್ರ ಮಾಡಿ, ಪ್ರತ್ಯಕ್ಷ ಬ್ರಹ್ಮ ನೀನು ಕಣಪ್ಪ ಅಂತ ಹೇಳಿ ನಾನು ನಿನ್ನ ಹೊಗಳ್ತಿ ಹೇಳ್ತೀನಿ. ಋತಂ ವದಿಷ್ಯಾಮಿ. ಋತ ಅಂತಂದ್ರೆ ಶಾಸ್ತ್ರಾರ್ಥವನ್ನು ಯಥಾವತ್ತಾಗಿ ತಿಳ್ಕೊಳ್ಳೋದು ಋತ. ಅದನ್ನೇ ವಾಕ್ಕಾಯಾಭ್ಯಾಂ ಸಂಪದ್ಯಮಾನ ಸತ್ಯ. ಅದ ಒಂದು ಥಿಯರಿ, ಒಂದು ಪ್ರಾಕ್ಟಿಕಲ್. ಥಿಯರಿ ಆದ್ರೆ ಋತ, ಪ್ರಾಕ್ಟಿಕಲ್ ಆದ್ರೆ ಸತ್ಯ. ಶಾಸ್ತ್ರಾರ್ಥವನ್ನ ಯಥಾವತ್ತಾಗಿ ಬುದ್ಧಿಯಲ್ಲಿ ನಿಶ್ಚಯ ಮಾಡ್ಕೊಳ್ಳೋದು ಋತ, ಅದನ್ನ ವಾಕ್ಕಾಯಗಳಿಂದ ನಡೆಸೋದು ಸತ್ಯ. ಋತವು ಅಂದ್ರೆ ನಿಶ್ಚಯ ಮಾಡ್ಕೊಳ್ಳೋದು ನಿನ್ನ ಅಧೀನವಾದ ನಿನ್ನೆ ಋತ ಅಂತ ಹೇಳ್ತೀನಿ. ಆ ನಡೆಯೋದಕ್ಕೂ ನೀನೇ ಕಾರಣವಾದ್ರಿಂದ ನಿನ್ನನ್ನು ಸತ್ಯ ಅಂತ ಹೇಳ್ತೀನಿ. ನೀನು ಋತ ಸ್ವರೂಪನೂ ಆಗಿದ್ಯಾ, ಅಲ್ಲಿ ವಾಯುದೇವನೇ ಸತ್ಯ ಸ್ವರೂಪನೂ ಆಗಿದ್ಯಾ ಕಣಪ್ಪ. ಅಂಥ ನೀನು ಮಾಂ ಅವತ್ತು, ಮಾಮನ ಯಾರನ್ನ? ಶಿಷ್ಯನಾಗಿರೋ ನಮ್ಮನ್ನ ಕಾಪಾಡಲಿ. ಆಮೇಲೆ ತದ್ವಕ್ತಾರಂ ಅವತು, ಹಾಗೆ ನಮಗೆ ತತ್ವೋಪದೇಶವನ್ನು ಮಾಡುವ, ಈ ದೇವತಾ ಪರಿಚಯ ಮಾಡಿಕೊಳ್ಳುವಂತಹ ಗುರುಗಳನ್ನು ಕಾಪಾಡಲಿ. ವಕ್ತಾರಂ ಅವತು. ಆಮೇಲೆ ಅವತ್ತು ಮಾಂ, ಇನ್ನೊಂದ್ಸಲ ನನ್ನನ್ನು ಕಾಪಾಡಪ್ಪ, ಚೆನ್ನಾಗಿ ಕಾಪಾಡೋದಕ್ಕೆ ಭಯ, ಎಲ್ಲಿ ನನಗೆ ಬ್ರಹ್ಮವಿದ್ಯೆ ತಪ್ಪೋಗ್ಬಿಡುತ್ತೋ ಇದಾಗುತ್ತೋ ಅಂತ ಹೇಳಿ ಆದರಾರ್ಥ ಪುನರ್ವಚನಂ ಅಂತ. ಆದರಾರ್ಥ ಕಾಪಾಡಪ್ಪ. ಯಾಕೆಂದ್ರೆ ಮನೆಯಲ್ಲಿ ಇಲ್ಲೇ ಜೂಬಲ್ಲೇ ನೋಡ್ಬೋದಲ್ಲ, ಯಾಕೆ ಅಲ್ಲಿ ಹೋಗ್ಬೇಕು ಅಂತ ಅದನ್ನ ಹಠ ಮಾಡ್ತಾರೆ, ಬೈತಾರೆ. ಯಾಕೆ ಹೋಗ್ಬೇಕು, ಯಾಕೆ ಬಾಕಿಲ್ಲ ಹೋಗ್ತಾರಾ, ನೀ ಯಾಕೆ ಹೋಗ್ಬೇಕು, ಅಲ್ಲೇ ಇಲ್ಲೇ ಕೇಳಬಾರ್ದು,
ನಮ್ಗೊಂದು ಹೆಲ್ಪ್ ಆಗತ್ತಲ್ಲ ಬಿಡಲ್ಲ ಅವರು. ಏನ್ ಮಾಡಿದ್ರೆ ಹೋಗ್ತಾನೆ ಮುಂಚೆ ಹೋಗೋದೇ ಬೇಡ ಅಂತಾರೆ. ಈ ಹೋಗ್ತಾನೆ ಅಂದ್ರೆ ಅದ್ರಲ್ಲಿ ಇನ್ನೊಂದು ಅಮೆಂಡ್ಮೆಂಟ್ ತಗೊಂಡ್ಬರ್ತಾರೆ. ಏನ್ ಮಾತು ಬಿಡಲ್ಲ. ಆದ್ರೆ ಬಂಡು ಬಿದ್ದು ಬರ್ತಾರಲ್ಲ ಅವ್ರು ಬಹಳ ಗಟ್ಟಿಗರವರು, ಬಿಡಲ್ಲ ಅವರು. ಅಲ್ಲಿ ಬರ್ತಿದ್ದೆ ಕತ್ತಕ್ಕೆ. ಹಾಗಾಗಿ ನೀನು ಕಾಪಾಡಪ್ಪ. ಅವತ್ತು ಹೋಗ್ತಾರ. ಮತ್ತೊಮ್ಮೆ ಗುರುಗಳನ್ನು ಕಾಪಾಡು, ನಮ್ಮನ್ನು ಕಾಪಾಡು, ಗುರುಗಳನ್ನು ಕಾಪಾಡು, ನಮ್ಮನ್ನು ಕಾಪಾಡು ಅಂತ ಹೇಳಿ ಆದರಾರ್ಥ ಪ್ರೀತಿಗೋಸ್ಕರವಾಗಿ ಯಾವ್ದಾದ್ರು ಮಹಾತ್ಮಗಳಪ್ಪ, ನೀನು ದೊಡ್ಡವನಗಳಪ್ಪ, ನೀನು ಚೆನ್ನಾಗಿ ನಮ್ಮನ್ನು ಕಾಪಾಡ್ಬಿಟ್ರೆ, ನಮ್ಮನ್ನು ಗುರುಗಳನ್ನು ಕಾಪಾಡ್ಬಿಟ್ರೆ ನಮ್ಮಿಬ್ಬರಲ್ಲಿ ಸ್ನೇಹ ಪ್ರೇಮ ಉಂಟಾಗಿ ಬ್ರಹ್ಮವಿದ್ಯೆ ಫಲಕಾರಿಯಾಗತ್ತೆ. ಆದ್ದರಿಂದ ಆ ರೀತಿ ಮಾಡ್ಕೊಡು ನೀನು ಅಂತ ಹೇಳಿ ವಾಯುದೇವತೆಯನ್ನ ಪ್ರಾರ್ಥನೆ ಕೊಡ್ತಾ ಇದ್ದೇನೆ. ಓಂ ಶಾಂತಿ 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 3 ಸಲ ಹೇಳಿದು ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ತಾಪತ್ರಯ ನಿವಾರಣಾರ್ಥ. ಯಾವ ಪ್ರಕಾರವಾಗಿಯೂ ನಮಗೆ ಅಯ್ಯೋ ಇವತ್ತು ತಲೆನೋವು, ಪಾಠ ಕೊಡಕ್ಕಾಗಲ್ಲ, ಹೊಟ್ಟೆ ನೋವು, ಇನ್ನೇನೋ ಪಜಿತಿ, ಅವತ್ತು ತಲೆ ಸರಿ ಇಲ್ಲ, ಮನಸ್ಸು ಸರಿ ಇಲ್ಲ, ಆ ತರಹ ಎಲ್ಲ ಆಗ್ಲೇಬಾರ್ದು. ಹಾಗೆ ಹೊರಗಡೆಯಲ್ಲೂ ಭೌತಿಕವಾಗಿ ಕರೋನಾ ಬಂದಿದೆ, ಎಲ್ಲೂ ಹೋಗಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ, ಹಾಗೆಲ್ಲ ಆಗಬಾರ್ದು. ಆ ದೈವಿಕ ಇನ್ನೇನೋ ಅತಿ ಮಳೆ, ಅತಿವೃಷ್ಟಿ, ಅನಾವೃಷ್ಟಿ, ದೇವರ ಸಿಡ್ಲು ಮಾಡಲಿ, ದೈವಿಕ ತೊಂದರೆಯೂ ಆಗ್ಬಾರ್ದು, ಭೌತಿಕ ತೊಂದರೆಯೂ ಆಗ್ಬಾರ್ದು, ಆಧ್ಯಾತ್ಮಿಕ ತೊಂದರೆಯೂ ಆಗ್ಬಾರ್ದು ಅಂತ ಹೇಳಿ 3 ಪ್ರಕಾರವಾದ ತೊಂದರೆ ನಿವಾರಣೆಗೋಸ್ಕರವಾಗಿ ಶಾಂತಿ 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 ಅಂತ ಹೇಳಿ ಸಮಾಧಾನ ಬಯೋಂಗ್ ಮಾಡ್ಬೇಡಪ್ಪ, ಬಯೋಂಗ್ ಮಾಡ್ಬೇಡಪ್ಪ. ಅಲ್ಲ ಕೇಳ್ಕೊಳ್ಳಿ ಒಂದ್ ನಿಮಿಷ. ಬಯಸ್ಕೊಳಕ್ ಮಾಡ್ಬೇಡಪ್ಪ, ಬೈಯೋಗ್ ಮಾಡ್ಬೇಡಪ್ಪ. ಬೈಸ್ಕೊಂಡ್ರು ಸಮಾಧಾನವಾಗಿ ಇರೋಂಗ್ ಮಾಡಪ್ಪ ಅನ್ಬೇಕು. ಬೈಯೋದು ಆಶೀರ್ವಾದವಾಗ್ಲಿ, ಅನುಗ್ರಹವಾಗಲಿ. ಬೈಯೋದ್ರಿಂದ ನನ್ನ ಅಭಿಮಾನ ಪೂರ್ತಿ ಹೋಗೋದಾಗಲಿ ಆಗಲಿ. ಅಭಿಮಾನ ಪರೀಕ್ಷೆ ಮಾಡ್ತಿದ್ದಾರೆ, ಬೈಯೋ ಮೂಲಕ ಮಾಡ್ಲಿ. ನಾನು ಅಭಿಮಾನ ಪಟ್ಕೊಳ್ಳಲ್ಲ. ಅದು ಒಂದು ಅಧ್ಯಾತ್ಮೋಪದೇಶವೇ. ಏನಾಗೋದ್ ಬೇಡ. ನೋಡ ಎಷ್ಟು ಅಭಿಮಾನ ಇದೆ. ಬುಲ್ಡೇಜರ್ ಹೊಡ್ತೀರ ಮೈ ಮೇಲೆ, ಬುಲ್ಡೇಜರ್ ಹೊಡೆದು ನಾನು ಏನು ಡಂಕು ಬಾಲವ ಎತ್ತಿದ್ದೇನೇನು, ಹುಂಕರಿಸಿದರೆ ಅಂಜುವನಲ್ಲ, ಕಿಂಕರನಿಗೆ ಕಿಂಕರ ನಾನು. ಆಮೇಲೆ ಹಸ್ತಿವರ್ಗನ ತೋರುವ ತನಕ ಬಿಡುವೆ ನೇನಯ್ಯ ಹನುಮ, ಬಿಡುವೆ ನೇನಯ್ಯ ಅಂತ ಪರಮಾತ್ಮನ ಅನುಗ್ರಹದಿಂದ, ದೇವತಾ ಅನುಗ್ರಹದಿಂದ ತತ್ವಜ್ಞಾನ. ಸುಲಕ್ಷ್ಮಿ ಅಮ್ಮ ಈ ಸಂಜೆ ಏನು ಒಂದು ವಾರಕ್ಕೆ 5 ದಿವಸ ಮುಗಿಯತ್ತೆ, ಮುಂದೆ ಏನ್ ಪಾಠ ಹೇಳ್ಬೇಕು ಅಂತ ಸೋಮಶೇಖರ ಲಕ್ಷ್ಮಿ ಅವರು ಇದಾಗಿ ಕಂಬೈನ ಹೇಳ್ತಾರಂತೆ ಏನು ಅಂತ. ಭಗವದ್ಗೀತೆ ಅವರಿಬ್ರು ಮಾತಾಡ್ಕೊಂಡು ಹೇಳ್ತಾರಂತೆ ಏನು ಅಂತ ಅವ್ರು ತೀರ್ಮಾನ ಮಾಡ್ತಾರಂತೆ. ಗುರುಗಳೇ ಲಕ್ಷ್ಮೀ ಗೋಪಾಲ್ ಕೇಳಿ ಇರ್ತಾರೇನೋ ಇವತ್ತ. ಅದು ಭಗವದ್ಗೀತೆ ಹೇಳಕ್ಕೆ ಸುರೇಶ, ತೇಜು, ಕುಮಾರ್ 3 ಸಲ ಆಗಾಯ್ತು, 2 ಸಲ ಆಗಾಯ್ತು, 3ನೇ ಸಲ ಆಗತ್ತೆ. ಅದದ್ದೇ ಆಗತ್ತೆ. ಅದ್ರಲ್ಲಿ ಅವ್ರು ನಮ್ಮ ಬೇರೆ ಪಾಠಕ್ಕೆ ಹೋಗ್ತೀವಿ ಅಂತ ಆಗ್ತಾರೆ. ಅವರು ಮೇನ್ ಸ್ಟೂಡೆಂಟೇ ಬಿಡಕ್ಕಾಗಲ್ಲ. ಮೇನ್ ಸ್ಟೂಡೆಂಟ್ ಇಟ್ಕೊಂಡು ಪಾಠ ಆಡ್ಬೇಕು. ನಿಮ್ಮ ಇದ್ಯಾವುದಿದೆ ಗುರುಗಳೇ? ಜನ ಜಾಸ್ತಿ ಇದಾರೆ ಗುರುಗಳೇ, ಇವಾಗ ಒಂದ್ 35-40 ಜನ ಇದಾರೆ. ಆದ್ರೆ ಇವ್ರಿಗೆ ಬೋರ್ ಆಗತ್ತಲ್ಲ, ಏನ್ ಮಾಡ ಪರವಾಗಿಲ್ವಾ? ಅಲ್ಲ ಆ ಟೈಮಲ್ಲಿ ಅವ್ರು ಬೇರೆ ಪಾಠಗಳು ಮಾಡ್ಕೊಳ್ತಾರಲ್ಲ ಗುರುಗಳೇ. ಅವರೇ ಆವೃತ್ತಿ ಮಾಡ್ಕೋಬೇಕು ಅಷ್ಟೇ. ಏನ್ ಮಾಡ್ತೀರಾ? ಕೊಡ್ತೀರಾ? ಹೋಗ್ತೀರಾ? ಹೋಗ್ತಾರಂತೆ. ಗೀತೆ ಶುರು ಮಾಡಿದ್ರೆ 3 ಆಬ್ಸೆಂಟ್, ಬ್ರಹ್ಮ ವಿಷ್ಣು ಮಹೇಶ್ವರರು. ಯಾವ ಸಾಯಂಕಾಲನ ಗುರುಗಳೇ? ಇನ್ನೊಂದು ವಾರಕ್ಕೆ ಮುಗಿಯುತ್ತಂತೆ. ವಾರಕ್ಕೆ ಮುಗಿಯತ್ತೆ, ಏನ್ ಮಾಡ್ತೀರಾ ಮುಂದಕ್ಕೆ ಅಂತ ಹೇಳಿದ್ರು.